ಕಾಂಗ್ರೆಸ್ನಲ್ಲಿ ಉಂಟಾಗಿರುವ ಅಸಮಾಧಾನದ ಚರ್ಚೆಗಳ ನಡುವೆಯೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಹತ್ವದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರೊಂದಿಗೆ ಶುಕ್ರವಾರ ತಡರಾತ್ರಿಯವರೆಗೆ ಸಮಾಲೋಚನೆ ನಡೆಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿಎಂ, ನಮ್ಮ ಕುಟುಂಬದ ಸಮಸ್ಯೆಯನ್ನು ನಾವು ಬಗೆಹರಿಸಿಕೊಳ್ತೇವೆ ಅಂತ ಸ್ಪಷ್ಟಪಡಿಸಿದರು. ನಾನು ಮುಖ್ಯಮಂತ್ರಿ, ಅವರು ಸಚಿವರು, ಆದರೂ ನಾವೆಲ್ಲರೂ ಸ್ನೇಹಿತರು. ರಾಮಲಿಂಗಾರೆಡ್ಡಿ ಪಕ್ಷದ ಹಿರಿಯ ನಾಯಕರು, ಬೆಂಗಳೂರಿನಲ್ಲಿ ಪಕ್ಷವನ್ನು ಉಳಿಸಿ ಬೆಳೆಸಲು ಕೆಲಸ ಮಾಡಿರುವವರು ಅಂತ ಸಿಎಂ ಮೆಚ್ಚುಗೆ ವ್ಯಕ್ತಪಡಿಸಿದರು. ರಾಮಲಿಂಗಾರೆಡ್ಡಿ ಅವರ ಮುನಿಸು ಶಮನವಾಗಿಯೇ ಎಂಬ ಪ್ರಶ್ನೆಗೆ ನೇರ ಉತ್ತರ ನೀಡಿದ ಸಿಎಂ, ಖಾತೆ ಬದಲಾವಣೆ ಕುರಿತು ನಡೆದ ಚರ್ಚೆಗಳ ವಿವರವನ್ನು ಬಹಿರಂಗಪಡಿಸಲು ನಿರಾಕರಿಸಿದರು. ನಾವು ಏನೇ ಮಾತನಾಡಿದ್ದೇವೆ ಎಂಬುದನ್ನು ಮಾಧ್ಯಮಗಳ ಮುಂದೆ ಹೇಳಲು ಸಾಧ್ಯವೇ ಅಂತ ಮರುಪ್ರಶ್ನಿಸಿದರು. ಇಂತಹ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ಮಳೆ, ಗುಡುಗು, ಸಿಡಿಲು, ಸೂರ್ಯ ಹುಟ್ಟುವುದು ಮತ್ತು ಮುಳುಗುವುದು ಹೇಗೆ ಸಹಜವೋ ರಾಜಕೀಯದಲ್ಲೂ ಇಂತಹ ಬೆಳವಣಿಗೆಗಳು ಕೂಡ ಸಹಜ ಅಂತ ಹೇಳಿದರು. ಇದರಿಂದ ಕಾಂಗ್ರೆಸ್ನಲ್ಲಿ ಉಂಟಾಗಿರುವ ಅಸಮಾಧಾನದ ಚರ್ಚೆಗಳಿಗೆ ಸಿಎಂ ತಾತ್ಕಾಲಿಕ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ. ಖಾತೆ ಬದಲಾವಣೆಗೆ ಒಪ್ಕೊಂಡಿದ್ದಾರೆ ಸರ್. ನೋವನ್ನ ಹೇಳ್ಕೊಂಡಿದ್ದಾರೆ. ಮಿಸ್ಕಮ್ಯುನಿಕೇಶನ್ ರಾಜೀನಾಮೆ ಅದೇ ಖಾತೆಯಲ್ಲಿ ಕಂಟಿನ್ಯೂ ನಿಮ್ಗೆ ಹೇಳಕ್ಕಾಯ್ತದ? ಓಲಿ ನಾನು ಮೀಡಿಯಾಗೆ ಖಾತೆ ವಿಚಾರ ಮತ್ತೊಂದು ವಿಚಾರ ಏನ್ ಮಾತಾಡೋದು ಏನಿಲ್ಲ ಮಾಡ್ಕೋ ಅಂತ ಹೇಳಕ್ಕಾಗ್ತದ? ಖಾತೆ ವಿಚಾರವಾಗಿ ಸರ್ ಸಾಕಷ್ಟು ಬೆಳಗಿಂದ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಜನರಲ್ಲಿ ಒಂದು ಕುತೂಹಲ ಮೂಡುವಲ್ಲ ಆಗ್ತಾ ಇರಬೇಕು. ಮಳೆ ಫ್ರೆಂಡ್ಸ್ ಖಾತೆ ಬದಲಾವಣೆಗೆ ಒಪ್ಕೊಂಡಿದ್ದಾರೆ ಸರ್. ನೋವನ್ನ ಹೇಳ್ಕೊಂಡಿದ್ದಾರೆ. ಮಿಸ್ಕಮ್ಯುನಿಕೇಶನ್ ರಾಜೀನಾಮೆ ಅದೇ ಖಾತೆಯಲ್ಲಿ ಕಂಟಿನ್ಯೂ ನಿಮ್ಗೆ ಹೇಳಕ್ಕಾಯ್ತದ? ಓಲಿ ನಾನು ಮೀಡಿಯಾಗೆ ಖಾತೆ ವಿಚಾರ ಮತ್ತೊಂದು ವಿಚಾರ ಏನ್ ಮಾತಾಡೋದು ಏನಿಲ್ಲ ಮಾಡ್ಕೋ ಅಂತ ಹೇಳಕ್ಕಾಗ್ತದ? ಖಾತೆ ವಿಚಾರವಾಗಿ ಸರ್ ಸಾಕಷ್ಟು ಬೆಳಗಿಂದ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಜನರಲ್ಲಿ ಒಂದು ಕುತೂಹಲ ಮೂಡುವಲ್ಲ ಆಗ್ತಾ ಇರಬೇಕು. ಮಳೆ